ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಟಾಪಿಕ್ ಅಂತ ಅಂದರೆ ನಿಪ್ಪಲ್ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ಕೊಬೇಕು ಅಂತ ಅಂದಿದ್ದೀನಿ. ನಿಪ್ಪಲ್ ಡೀಟೇಲ್ಸು, ನಿಪ್ಪಲ್ ಇಲ್ಲ ಅಂದರೆ ಏನೇನು ತೊಂದರೆ ಆಗುತ್ತೆ, ಮಗು ಚೆನ್ನಾಗಿ ಫೀಡಿಂಗ್ ಮಾಡಿಸಲ್ಲ, ಮಗು ಚೆನ್ನಾಗಿ ಫೀಡಿಂಗ್ ಮಾಡಲ್ಲ, ಮತ್ತು ನೀವು ಚೆನ್ನಾಗಿ ನಿದ್ದೆ ಮಾಡಲ್ಲ, ಮನೆಯವ್ರಿಗೂ ನೆಮ್ಮದಿ ಇರಲ್ಲ, ಆಯಿತಾ. ನಿಪ್ಪಲ್ ಇಲ್ಲ ಅಂದರೆ ಓಕೆ, ಮಗು ಫೀಡಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದು ನೀವು ಬಾಟ್ಲಿಂದ ಎಲ್ಲ ತೆಗೆದುಬಿಟ್ಟು ಕುಡಿಸ್ಬೇಕಾಗುತ್ತೆ, ಮತ್ತು ಬಾಟ್ಲಿಂದ ಎಲ್ಲನೂ ಕುಡಿಸ್ಬೇಕಾಗುತ್ತೆ. ಅದನ್ನು ಯಾವ ಥರ ನೀವು ನಿಪ್ಪಲನ್ನ ಹೊರಗಡೆ ತೆಗಿಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಹಿಂಗೆ ನಿಪ್ಪಲ್ ಮಾಡೋದು ತೋರಿಸ್ತೀನಿ. ಒಂದು ಚಿತ್ರದ ಮುಖಾಂತರ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಬ್ರೆಸ್ಟ್ ಅಂದ್ಕೊಳ್ಳಿ, ಇದನ್ನು ನಮ್ಮ ಬ್ರೆಸ್ಟ್ ಅಂದ್ಕೊಳ್ಳಿ, ಸರಿನಾ. ಇದು ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಆ ಮಾರ್ಕಲ್ಲಿ ನೀವು ಹಿಂಗೆ ಹಿಂಗೆ ಒಂದು 10 ಟೈಮ್ಸ್ 1 2 3 10 ಟೈಮ್ಸ್ ಮಾಡಬೇಕು. ಈ ಕಡೆನೂ ಅಷ್ಟೇ 1 2 3 10 ಟೈಮ್ಸ್ ಮಾಡಬೇಕು. ಓಕೆ, ಇಲ್ಲೆಲ್ಲ ಸ್ಟ್ರೆಚ್ ಆಗುತ್ತೆ, ಮತ್ತು ಇಲ್ಲೆಲ್ಲ ಗಂಟ್ಗಳಿದ್ರೆ ನೀವು ಯಾವಾಗಲೂ ಮಿರರ್ ಮುಂದೆ ಎರಡು ಅದನ್ನು ಆಮೇಲೆ ಹೇಳ್ತೀನಿ, ಸಾರಿ. ಆಮೇಲೆ ಅದಾಯ್ತಾ, ಈ ಸ್ಟ್ರೆಚ್ಚು ನಾನು ಇಲ್ಲೇನು ತೋರಿಸಿದ್ದೀನೋ ಅದನ್ನು ನೀವು ಸ್ಟ್ರೆಚ್ ಮಾಡ್ತಾ ಹೋಗಬೇಕು. ಮತ್ತು ಇದು ನಮ್ಮ ನಿಪ್ಪಲ್ಲು. ಈ ನಿಪ್ಪಲ್ನ ಹಿಂಗೆ ನೀವು ಸ್ವಲ್ಪ ಲೈಟಾಗಿ ಸ್ವಲ್ಪ ಹಿಂಗೆ ಮುಂದೆ ಮಾಡಬೇಕು. ಯಾವಾಗಲೂ ನಿಪ್ಪಲ್ ಬಂದೇ ಬರುತ್ತೆ, 2 ದಿನದಲ್ಲೆಲ್ಲ ಬರುತ್ತೆ. ಈಗ ನೋಡಿ, ಈ ಮಾರ್ಕ್ಗಳು ಹಾಕಿದ್ನಲ್ಲ, ಆ ಮಾರ್ಕ್ಗಳಲ್ಲಿ ನೀವು ಇದು ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಓಕೆ, ನೋಡ್ಕೊಂಡ್ರಲ್ಲ. ಮತ್ತು ನಿಪ್ಪಲ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನೀವು ಹೊಸದಾಗಿ ಡೆಲಿವರಿ ಒಂದಾಗಲಿ ಎರಡಾಗಲಿ ನಿಪ್ಪಲ್ ಏನಾದರೂ ಒಳಗಡೆ ಹೋಗಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಪಾಪ ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಹಾಲು ಕುಡಿಸೋದು ಮತ್ತು ಫುಲ್ಲು ಗಟ್ಟಿಯಾಗಿದೆ ಅಂತ ನೀವು ಬಿಡೋಕ್ಕೆ ಹೋಗಬಾರ್ದು. ಕೈಯಿಂದನಾದರೂ ನೀವು ಇದು ಮಾಡಿಬಿಟ್ಟು ಕೈಯಿಂದನಾದರೂ ಸ್ವಲ್ಪ ತೆಗೆದ್ಬಿಟ್ಟು ಹಾಲನ್ನ ಮಗುಗೆ ಹಾಕ್ತಾ ಇರಬೇಕು. ಆಮೇಲೆ ಒಂದು 2-3 ದಿನದಲ್ಲಿ ನಿಮಗೆ ಹಾಲು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಹಾಲಿಲ್ಲ ಅಂದರೆ ಕಷ್ಟ ಅಲ್ವಾ. ಇವಾಗ ತೋರಿಸಿದ್ದೀನಲ್ಲ, ಆ ಥರ ನೀವು ಸ್ಟ್ರೆಚ್ ಮಾಡಿ ಸಾಕು, ನಿಮಗೆ ಮಗುಗೆ ನಿಪ್ಪಲ್ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಏನು, ಮಗುಗೆ ಫೀಡಿಂಗ್ ಮಾಡಿಸ್ಬೇಕಾದ್ರೆ ಡೈರೆಕ್ಟಾಗಿ ನಿಪ್ಪಲ್ನ ಬಾಯಲ್ಲಿ ಇಡೋಕ್ಕೆ ಹೋಗಬಾರ್ದು. ಅದು ನಿಪ್ಪಲ್ ಮಾತ್ರ ಬಾಯಿಗೆ ಸಿಗುತ್ತೆ ಮಗುಗೆ, ಹಾಲನ್ನ ಅಷ್ಟು ಸಕ್ ಮಾಡ್ತಾ ಹೋಗಲ್ಲ, ಸರಿನಾ. ಇಲ್ಲಿ ನಿಮ್ಮ ನಿಪ್ಪಲ್ ಏನಿದೆಯೋ ಅದು ಇಲ್ಲಿಟ್ಟರೆ ಅದು ಬಾಯಿ ಓಪನ್ ಮಾಡಿದಾಗ ಪೂರ್ತಿ ನಮ್ಮ ನಿಪ್ಪಲ್ ಏನು ಬ್ಲಾಕ್ ಸರೌಂಡಿಂಗ್ ಏನಿದೆಯೋ ಅದನ್ನು ಪೂರ್ತಿ ಕ್ಯಾಚ್ ಮಾಡಿ ಹೊಟ್ಟೆ ತುಂಬ ಹಾಲು ಕುಡಿಯುತ್ತೆ. ಓಕೆ, ನ್ಯೂ ಬಾರ್ನ್ ಬೇಬಿ ಒಂದು 4-5 ಡ್ರಾಪ್ ಕುಡಿತಿದ್ದಂಗೆ ಏನು ಮಾಡುತ್ತೆ, ಸ್ಲೀಪ್ ಮಾಡುತ್ತೆ. ಕುಡಿಸ್ತಿದ್ದಂಗೆ ತಕ್ಷಣ ಸ್ಲೀಪ್ ಮಾಡುತ್ತೆ. ಒಂದು 10 ನಿಮಿಷಕ್ಕೆಲ್ಲ ತಿರ್ಗಾ ಎದ್ದೊಳುತ್ತೆ. ಹಂಗೆ ನೀವು ಮಾಡೋಕ್ಕೆ ಬಿಡಬಾರ್ದು. ಏನು ಮಾಡಬೇಕು ಅಂದರೆ, ಫ್ರೆಂಡ್ಸ್, ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಾತಾಡೋದು ಕಷ್ಟ ಆಗ್ತಿದೆ, ಅದು ಮಾತಾಡ್ತೀನಿ. ಏನೋ ಅದು ಬೇಬಿ ಫೀಡಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ನೀವು 2 ಕಡೆನೂ ಈ ಕಡೆ 10 ನಿಮಿಷ ಈ ಕಡೆ 10 ನಿಮಿಷ ನೀವು ಫೀಡಿಂಗ್ ಮಾಡಿಸ್ಲೇಬೇಕು. ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ. ಮತ್ತು ಎರಡು ಈಕ್ವಲಾಗೆ ನೀವು ಫೀಡಿಂಗ್ ಮಾಡಿಸ್ಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ, ಗಂಟುಗಳು ನೀವು ಮಿರರ್ ಮುಂದೆ ಹೋಗ್ಬಿಟ್ಟು ನಿಮ್ಮ ಬಾಡಿ ಏನಿದೆ, ಚೆಸ್ಟ್ ಏನಿದೆ ಅದನ್ನು ನೀವು ಯಾವಾಗಲೂ ಟಚ್ ಮಾಡಿ ನೋಡಬೇಕು. ಜಾಸ್ತಿ ಎಲ್ಲಾದರೂ ಪೇಯ್ನ್ ಇದ್ದರೆ ಖಂಡಿತ ಹಾಸ್ಪಿಟ್ಲಿಗೆ ಹೋಗಿ. ಇಲ್ಲ ಒಂದು ಚಿಕ್ಕದು ಒಂದು ದೊಡ್ಡದು ತುಂಬ ಮುಟ್ಟಿದ್ರೆ ತುಂಬ ಪೇಯ್ನ್ ಆಗ್ತಿದೆ ಅಂದರೆ ಅದು ಕ್ಯಾನ್ಸರ್ ಬರೋ ಸಾಧ್ಯತೆ ತುಂಬಾ ಇದೆ. ಅದನ್ನು ಏನು ಮಾಡಬೇಕಾಗುತ್ತೆ, ಕತ್ತರಿಸಿ ತೆಗಿಬೇಕಾಗುತ್ತೆ. ಆ ಥರ ತೊಂದರೆ ಎಲ್ಲ ನೀವು ತಗೊಳಕ್ಕೆ ಹೋಗಬೇಡಿ.
ದಯವಿಟ್ಟು ಸ್ವಲ್ಪ ತುಂಬ ಸಣ್ಣ ಸಣ್ಣ ಗಂಟಿರುತ್ತೆ ಮಾಮೂಲಿ, ನಾವು ಹಿಂಗೆ ಟಚ್ ಮಾಡಿದಾಗ ಅದೇನು ಆಗಿರಲ್ಲ. ನೀವು ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ತುಂಬ ನೋವ್ತಿದೆ ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಟ್ಟು ಡಾಕ್ಟ್ರ್ ತೋರಿಸ್ಕೊಳ್ಳಿ. ಮತ್ತು ನೀವು ಹೊಸ್ದಾಗಿ ಯಾರಿಗೆ ಡೆಲಿವರಿ ಆಗಿರುತ್ತೆ ಬ್ರಾಗಳೆಲ್ಲ ಹಾಕೋಕ್ಕೆ ಹೋಗ್ಬೇಡ್ರಿ. ನಿಮಗೇನಾದರೂ ಹಾಲು ಕೆಳಗಡೆ ಹಾಲೆಲ್ಲ ಬರ್ತಿದೆ ಅಂದಾಗ ಆವಾಗ ನಿಮ್ಮದು ಇದು ಬ್ರೆಸ್ಟ್ ಪ್ಯಾಡ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ತೆಗೆದುಬಿಡಿ, ಅಲ್ಲೇ ಬಿಡೋಕೆ ಹೋಗಬಾರ್ದು, ಸರಿನಾ? ಅಲ್ಲಿ ನಿಲ್ಲೋವರೆಗೂ ಇಟ್ಕೊಳ್ಳಿ, ನಿಂತಿದ ತಕ್ಷಣವೇ ತೆಗಿಬೇಕು, ಆಯಿತಾ? ಬ್ರಾ ಮಾತ್ರ ಯಾವುದೇ ಕಾರಣಕ್ಕೂ ಒಂದು 3-4 ತಿಂಗಳು ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಫುಲ್ ಗಂಟಾಗೋ ಸಾಧ್ಯತೆ ಇರುತ್ತೆ. ಫ್ರೀ ಬಿಡಿ, ಆಯಿತಾ? ಮತ್ತು ನನ್ನ ವಿಡಿಯೋ ನೋಡಿ ಯಾಕೆ ನಗ್ತಾರೆ? ಎಲ್ಲರೂ ಅಲ್ಲಿ ಕುಡ್ದೇ ಬರಬೇಕಿಲ್ಲಿಗೆ ಅಲ್ವಾ? ನಾನಾಗಲಿ, ನಮ್ಮ ಅಣ್ಣ ಆಗಲಿ, ನನ್ನ ತಮ್ಮ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ಹಾಲು ಕುಡ್ದೇ ಬರಲೇಬೇಕು. ಆಗಲಿಲ್ಲ ಅಂದರೆ ಅವ್ರು ಇರೋಲ್ಲ. ಯಾರಿಗೂ ಏನೋ ಸಂಕೋಚ ಇಲ್ಲ ಅನಿಸುತ್ತೆ, ಪರವಾಗಿಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮದಿರೇ ಕೇಳ್ತಾ ಇರ್ತಾರೆ ಈ ವಿಡಿಯೋಗಳನ್ನ. ನೆಕ್ಸ್ಟು ಏನಪ್ಪ ಅಂದರೆ ಮಗುಗೆ ಫೀಡಿಂಗ್ ಮಾಡಿಸೋವಾಗ ಏನು ಮಾಡಬೇಕು, ಮಗು ನಿದ್ದೆ ಅದು ಒಂದು 5-6 ಡ್ರಾಪ್ ಕುಡಿದ ತಕ್ಷಣವೇ ನಿದ್ದೆ ಮಾಡುತ್ತೆ. ನಿದ್ದೆ ಮಾಡಿತ್ತು ಅಂತ ನಾವು ಖುಷಿ ಪಡಬಾರ್ದು. ಈ ಕಡೆ 10 ನಿಮಿಷ, ಈ ಕಡೆ 10 ನಿಮಿಷ ಕುಡಿಸ್ಬೇಕು, 20 ನಿಮಿಷ ಫೀಡಿಂಗ್ ಮಾಡಿಸ್ಬೇಕು. 2 ಅವರ್ಗೆ ಒಂದ್ಸಲಿ ಫೀಡಿಂಗ್ ಮಾಡಿಸ್ತಾ ಇರಬೇಕು. 2 ಅವರ್ಗೆ ಒಂದ್ಸಲಿ 3 ತಿಂಗಳವರೆಗೂ ಮಗುವಿಗೆ ಹೊಟ್ಟೆ ಎಸುವಕ್ಕೆ ಬಿಡಬಾರ್ದು. 2 ಅವರ್ಗೆ ಒಂದ್ಸಲಿ ಮಾಡಿಸ್ತಾಯಿರಿ. ನೆಕ್ಸ್ಟ್ ಏನಪ್ಪ ಅಂದರೆ ಮಗು ಸಕ್ ಮಾಡಬೇಕಾದ್ರೆ ಈ ಥರ ಸ್ಕಿನ್ನ ಅದಕ್ಕೆ ಯಾವಾಗಲೂ ಟಚ್ ಮಾಡಬೇಕು, ಯಾಕಂದರೆ ಅದಕ್ಕೆ ಕಚಗುಲಿ ಆದಂಗೆ ಆಗುತ್ತೆ. ಚೆನ್ನಾಗಿ ಸಕ್ ಮಾಡುತ್ತೆ. ತಕ್ಷಣ ಮಲ್ಗಕ್ಕೆ ನೀವು ಬಿಡೋಕ್ಕೆ ಹೋಗ್ಬೇಡ್ರಿ. ಹಿಂಗೆ ಮಾಡಿ ಅದಕ್ಕೆ ಕಚಗುಲಿ ಕೊಡ್ತಾಯಿದ್ರೆ ತಾನು ಸ್ವಲ್ಪ ಎಚ್ಚರಾಗಿ ಚೆನ್ನಾಗಿ ಫೀಡಿಂಗ್ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಿಸರಿಂಗ್ ಅಲ್ಲ, ನಾರ್ಮಲ್ ಡೆಲಿವರಿ ಆಗಿರುತ್ತೆ. ಅವ್ರಿಗೆ ನಗ್ದಾಗ ಏನಾಗುತ್ತೆ ಅಂದರೆ ಯೂರಿನ್ ಪಾಸ್ ಆಗ್ತಾ ಇರುತ್ತೆ. ಅಕ್ಷಿ ಮಾಡಿದಾಗ ಅವ್ರಿಗೆ ಯೂರಿನ್ ಪಾಸ್ ಆಗಿರುತ್ತೆ. ಹಂಗಾದಾಗ ಏನು ಮಾಡಬೇಕು ಅಂದರೆ ನಾವು ವಜೈನನ್ನು ಒಂದು 20 ಸೆಕೆಂಡ್ಸ್ ಆ ಪ್ಲೇಸ್ನ ಟೈಟಾಗಿ ಹಿಡಿದಿಟ್ಕೋಬೇಕು. ಹಿಡಿದಿಟ್ಕೊಂಡು ಆ ಥರ 5 ಸಲ ಮಾಡಿ. ನೀವು ಹಿಡಿದಿಟ್ಕೊಂಡ್ರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ವಜೈನ, ಆ ವಜೈನ ಏನಿದೆ ಚಿಕ್ಕದಾಗ್ತಾ ಬರುತ್ತೆ. ಓಕೆ, ಅದು ನಿಮ್ಗೆ ಯಾವಾಗ ಅದು ನಿಲ್ಲೋವರೆಗೂ ಆ ಥರ ಮಾಡಿ. ಏನು ವಜೈನ ಏನಿದೆಯಲ್ಲ ಪ್ರೈವೇಟ್ ಪಾರ್ಟ್, ಅದು ಒಂದು ನಿಮ್ಮ ಟೈಟಾಗಿ ಹಿಡಿಬೇಕು. ಒಂದು ನಿಮ್ಗೆ ಎಷ್ಟಾಗುತ್ತೆ 20 ಸೆಕೆಂಡ್ಸ್ ಆಗುತ್ತೆ, ಪರವಾಗಿಲ್ಲ, ಟೈಟಾಗಿ ಹಿಡಿಬೇಕು. ಆಮೇಲೆ ನಿಧಾನಕ್ಕೆ ಅಲ್ಲಿ ಕ್ಲೋಸ್ ಮಾಡ್ತಾ, ಇಲ್ಲಾಂದರೆ ನೀವು ಸುಮ್ಮನೆ ಇದ್ರೂ ಪಾಪ ಯೂರಿಂಗ್ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇರಲ್ಲ, ಯಾಕಂದರೆ ಮಗು ಆಗಿರುತ್ತಲ್ಲ. ಹಂಗಾಗಿ ಆ ವಜೈನ ಜಾಗ ಸ್ವಲ್ಪ ದೊಡ್ಡದಾಗಿರುತ್ತೆ. ಹಂಗಾಗಿ ಅದನ್ನು ಟೈಟ್ ಹಿಡಿಬೇಕು 20 ಸೆಕೆಂಡ್ಸು, ಆಮೇಲೆ ಬಿಡಬೇಕು. ಅದು 5 ನಿಮಿಷ ಮಾಡಿ, 5 ನಿಮಿಷದ ಕಾಲ ಮಾಡಿ, ಚೆನ್ನಾಗಿರುತ್ತೆ, ಹೋಗುತ್ತೆ, ಅದು ಅದೇನೂ ಇರಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತು ಫಾರ್ಮಲ್ ಹಾಲೆಲ್ಲ ಇವಾಗ ನನ್ನ ಹತ್ರ ಫಾರ್ಮಲ್ ಹಾಲು ಯಾವುದೂ ಇಲ್ಲ. ಹಂಗಾಗಿ ಇವಾಗ ನಾನು ತೋರಿಸೋದಕ್ಕಾಗಲ್ಲ. ಫಾರ್ಮಲ್ ಹಾಲು ಯಾವಾಗ ತಂದಾಗ ಅದಕ್ಕೆ ಎಷ್ಟು ಹಾಕಬೇಕು, ಎಷ್ಟು ಬಿಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ನೆಕ್ಸ್ಟ್ ಏನಪ್ಪ ಅಂದರೆ ಹಾಲು ಕುಡಿದಿದ ತಕ್ಷಣವೇ ಮಗುನ ಮಲಗಿಸ್ಬಾರ್ದು. ಏನು ಮಾಡಬೇಕು, ಬರ್ಪಿಂಗ್ ಮಾಡಿಸ್ಬೇಕು. ಖಂಡಿತ ನೀವು ಯಾವಾಗಲೂ ಬರ್ಪಿಂಗ್ ಮಾಡಿಸ್ತಾ ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಬ್ರೆಸ್ಟ್ಗಳನ್ನೆಲ್ಲ ಕ್ಲೀನಾಗಿ ನೀವು ಮಿರರ್ ಮುಂದೆ ಹೋಗಿ ನಿಮ್ಮ ಬ್ರೆಸ್ಟ್ಗಳನ್ನ ನೀವೇ ಚೆಕ್ ಮಾಡ್ಕೊತಾ ಇರಬೇಕು. ಯಾವುದಾದ್ರು ಪೇನ್ ಇದೆಯಾ, ಇಲ್ಲ ದಪ್ಪ ಇದೆಯಾ, ಪೇನು ದಪ್ಪ ಗಂಟುಗಳನ್ನೆಲ್ಲ ನೀವು ಯಾವಾಗಲೂ ಹೊಸದಾಗಿ ಡೆಲಿವರಿ ಆಗಿರುತ್ತಲ್ಲ ಅವ್ರಿಗೆ ಸ್ವಲ್ಪ ದಿನದ ಕಾಲ ಗಟ್ಟಿ ಇರುತ್ತೆ, ಅಂದರೆ ತುಂಬ ಗಟ್ಟಿಯಾಗೋ ಥರ ಇರಬಾರ್ದು. ಕೈನ ಮೇಲೆತ್ತಿ ಎಲ್ಲ ಚೆಕ್ ಮಾಡ್ತಾ ಹೋಗಬೇಕು. ಓಕೆ, ಥ್ಯಾಂಕ್ ಯು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರೋಕ್ಕೆ. ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನಿಮಗೆ ಯೂಸ್ಫುಲ್ ವಿಡಿಯೋಗಳನ್ನೇ ನಾನು ನಿಮ್ಗೆ ಹಾಕ್ತಾಯಿರ್ತೀನಿ. ಓಕೆ, ನಿಮಗೆ ಚಿತ್ರಗಳನ್ನ ತೋರಿಸಿದ್ದೀನಲ್ಲ, ಆ ಥರ ನೀವು ಮಸಾಜ್ ಮಾಡಿ ಖಂಡಿತ ನಿಮ್ಮ ನಿಪ್ಪಲ್ ಬಂದೇ ಬರುತ್ತೆ.